ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 10 ಹೋಮ್ವರ್ಕ್ ಕೊಟ್ಟಿದೆ ಹೌದಾ. ನೆಕ್ಸ್ಟ್ ನೋಡ್ಕೊಳ್ಳಿ ಪ್ರಾಬ್ಲಮ್ ನಂಬರ್ 11. ನೋಡಿ 11 ಮತ್ತೆ 12 ಎರಡು ಇಂಪಾರ್ಟೆಂಟ್. ಎಕ್ಸಾಮಿಗೆ 5 ಮಾರ್ಕಿಗೆ ಕೇಳಿದಾನೆ, ಗೊತ್ತಿರಬೇಕು. ಪ್ರಾಬ್ಲಮ್ ನಂಬರ್ 11. If 102, 021, 203, then prove that a cube minus 6a square plus 7a plus 2i equal to 0. ಅಂದ್ರೆ ನೋಡಿ ಒಂದೊಂದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಿಲ್ಲಿ. ಎ ಕ್ಯೂಬ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಎ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಬೇಕು, ನೆಕ್ಸ್ಟ್ ಎ ಇಂಟು ಎ ಸ್ಕ್ವೇರ್ ಮಾಡಬೇಕು. ಅಂದ್ರೆ ನೋಡಿ ಫಸ್ಟ್ ನಾವು ಎ ಸ್ಕ್ವೇರ್ ಅಂದ್ರೆ ಎ ಇಂಟು ಎ ಹೌದಾ. ಎ ಅಂದ್ರೆ ಏನಿರೋದು 102, 021, 203 ಇಂಟು ಮತ್ತೆ ಎ ಮಾಡ್ಬೇಕು ತಾನೆ 102, 021, 203 ಹೌದಾ. ಎ ಇಂಟು ಎ ಮಾಡ್ತಾ ಇದೀವಿ ಅಷ್ಟೇ. ನೋಡಿ ರೋ ಇಂಟು ಕಾಲಮ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮಾಡ್ಕೊಂಡೆ ಅಂದ್ರೆ ಇಲ್ಲಿ ಏನ್ ಬರುತ್ತೆ, ರೋ ಇಂಟು ಕಾಲಮ್ ಮಾಡಬೇಕು. ನೋಡಿ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮಾಡ್ಕೊಂತೀನಿ. 1 + 0 + 4 ಬರುತ್ತೆ ಹೌದಾ. ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಮಾಡಿದೆ ಅಂದ್ರೆ 1 0 0 ಪ್ಲಸ್ 0 ಇಂಟು 2 ಅಂದ್ರೆ 0, 2 ಇಂಟು 0 ಅಂದ್ರೆ 0ನೇ ಹೌದಾ. ಫಸ್ಟ್ ರೋ ಇಂಟು ಥರ್ಡ್ ಕಾಲಮ್ ಮಾಡಿದ್ವಿ ಅಂದ್ರೆ 1 2 2 ಪ್ಲಸ್ 0 ಇಂಟು 1 ಅಂದ್ರೆ 0 ಪ್ಲಸ್ 2 3 6. ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 0 ಪ್ಲಸ್ 2 ಇಂಟು 0 ಅಂದ್ರೆ 0 ಪ್ಲಸ್ 1 ಇಂಟು 2 ಅಂದ್ರೆ 2. ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ 0 ಪ್ಲಸ್ 2 ಇಂಟು 2 ಅಂದ್ರೆ 4 ಪ್ಲಸ್ 1 ಇಂಟು 0 ಅಂದ್ರೆ 0. ಸೆಕೆಂಡ್ ರೋ ಇಂಟು ಥರ್ಡ್ ಕಾಲಮ್ 0 ಪ್ಲಸ್ 2 ಇಂಟು 1 ಅಂದ್ರೆ 2 ಪ್ಲಸ್ 1 ಇಂಟು 3 ಅಂದ್ರೆ 3. ಥರ್ಡ್ ರೋ ಇಂಟು ಫಸ್ಟ್ ಕಾಲಮ್ 2 ಪ್ಲಸ್ 0 ಪ್ಲಸ್ 6. ಥರ್ಡ್ ರೋ ಇಂಟು ಸೆಕೆಂಡ್ ಕಾಲಮ್ 0 ಪ್ಲಸ್ 0 ಪ್ಲಸ್ 0. ಥರ್ಡ್ ರೋ ಇಂಟು ಥರ್ಡ್ ಕಾಲಮ್ 2 2 4 ಪ್ಲಸ್ 0 ಪ್ಲಸ್ 3 3 9. ಅದೇ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಎ ಸ್ಕ್ವೇರ್ ಬಂದ್ಬಿಡುತ್ತೆ ನೋಡಿ. ಎ ಸ್ಕ್ವೇರ್ ಅಂದ್ರೆ 4 ಪ್ಲಸ್ 1 ಅಂದ್ರೆ 5, 0, 6 ಪ್ಲಸ್ 2 ಅಂದ್ರೆ 8, 2, 4, 5, 6 ಪ್ಲಸ್ 2 ಅಂದ್ರೆ 8, 0, 13. ಇಷ್ಟು ಬರ್ತಲ್ಲ, ಇದು ಎ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ನೋಡಿ ಎ ಕ್ಯೂಬ್ ಮಾಡಬೇಕು ಅಂದ್ರೆ ನಾವು ಎ ಕ್ಯೂಬ್ ಅಂತ ಹೇಳಿದ್ರೆ ಎ ಸ್ಕ್ವೇರ್ ಇಂಟು ಎ ಆದ್ರೂ ಬರೀಬಹುದು, ಆರ್ ಎ ಇಂಟು ಎ ಸ್ಕ್ವೇರ್ ಆದ್ರೂ ಬರೀಬಹುದು. ನೋಡಿ ಯಾವ್ದು ಮಾಡ್ಕೊಂಡ್ರೆ ಆನ್ಸರ್ ಸೇಮ್ ಬರುತ್ತೆ. ಎ ಸ್ಕ್ವೇರ್ ಇಂಟು ಏನೇ ಮಾಡಬೇಕು ಅಂತ ಏನಿಲ್ಲ, ಎ ಇಂಟು ಎ ಸ್ಕ್ವೇರ್ ಮಾಡ್ಕೋಬಹುದು ಆಯ್ತಲ್ಲ. ಅಂದ್ರೆ ಈಗ ಎ ಸ್ಕ್ವೇರ್ ಅಂದ್ರೆ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ 508 245 8013 ಇಂಟು ಎ ಅಂತ ಹೇಳಿದ್ರೆ ಎ ಅಂದ್ರೆ 102 021 203 ಹೌದಾ. ಇಲ್ಲಿದೆ ಎ ಅಂದ್ರೆ ಹೌದಾ. ನೆಕ್ಸ್ಟ್ ನೋಡಿ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀನಿ. ಈಗ ರೋ ಇಂಟು ಕಾಲಮ್ ಮಾಡ್ಬೇಕಷ್ಟೇ ಹೌದಾ. ಅಂದ್ರೆ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ 5 1 5 ಪ್ಲಸ್ 0 ಇಂಟು 0 ಅಂದ್ರೆ 0 ಪ್ಲಸ್ 8 2 16. ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ 0 ಪ್ಲಸ್ 0 ಪ್ಲಸ್ 0. ಫಸ್ಟ್ ರೋ ಇಂಟು ಥರ್ಡ್ ಕಾಲಮ್ ಅಂದ್ರೆ 10 ಪ್ಲಸ್ 0 ಇಂಟು 1 ಅಂದ್ರೆ 0 ಪ್ಲಸ್ 8 3 24 ಹೌದಾ. ನೆಕ್ಸ್ಟ್ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಅಲ್ಲ 2 1 2 ಪ್ಲಸ್
4 into 0 on the 0 plus 5 2s are 10. Second row into second column 0 plus 8 plus 0. Second row into third column 4 plus 5 3s are 15. ಇಷ್ಟು ಬರುತ್ತಲ್ಲ. Next third row into first column 8 plus 0 plus 13 2s are 26. Third row into second column 0 plus 0 plus 0. Third row into third column 8 2s are 16 plus 0 plus 13 3s are 39. ನೋಡಿ ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದ್ರೆ a ಕ್ಯೂಬ್ ಬರುತ್ತೆ. 16 plus 5 ಅಂದ್ರೆ 21, 0, 24 plus 10 ಅಂದ್ರೆ 34, 10 plus 2 ಅಂದ್ರೆ 12, 8 plus 0 ಅಂದ್ರೆ 8, 4 plus 15, 15 plus 4 ಅಂದ್ರೆ 19, 19 plus 4 ಅಂದ್ರೆ 23, 26 plus 8 ಅಂತ ಹೇಳಿದ್ರೆ 34, ಇದು 0, ಇದು 16 plus 39 ಅಂತ ಹೇಳಿದ್ರೆ 55 ಬರುತ್ತೆ. ಹೌದಾ? ಇಷ್ಟು ಬಂತು ಎ ಕ್ಯೂಬ್ ಆಯ್ತು. ಹೌದಾ? ನೋಡಿ ಇಷ್ಟುನೇ ಈಗ ಎ ಕ್ಯೂಬ್ ಗೊತ್ತಾಯ್ತು, ಎ ಸ್ಕ್ವೇರ್ ಗೊತ್ತಾಯ್ತು, ಎ ಗೊತ್ತಿದೆ. ಮತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಯಾವಾಗ್ಲೂ ಇಲ್ಲಿ ಯಾವ ತರ ಇರುತ್ತೆ ನೋಡ್ಕೊಂಡು ಸಿಂಪ್ಲಿಫೈ ಮಾಡ್ಬೇಕು. ಅಂದ್ರೆ ಇಲ್ಲಿಗ ಎಲ್ಲ ಕಡೆ ಎ ಇರೋದು 3x3 ತಾನೆ, ಲೈಕ್ ಐಡೆಂಟಿಟಿನೂ 3x3 ತಗೊಂಡ್ಬಿಟ್ರೆ ಸಿಂಪ್ಲಿಫೈ ಆಗುತ್ತೆ. ಹಾಗೆ ನೋಡಿ ಈಗ ಎಲ್ ಎಚ್ ಎಸ್ ಅಲ್ಲಿ ಏನಿದೆ ಅಂದ್ರೆ ನೋಡಿ ಎಲ್ ಎಚ್ ಎಸ್ ಅಲ್ಲಿ ಎ ಕ್ಯೂಬ್ ಮೈನಸ್ 6a ಸ್ಕ್ವೇರ್ ಪ್ಲಸ್ 7a ಪ್ಲಸ್ 2i ಇದೆ. ಹೌದಾ? ನೋಡಿ ಜಸ್ಟ್ ಮಾಡ್ಕೊಂಡ್ವಿ. ಎ ಕ್ಯೂಬ್ ಅಂದ್ರೆ ಏನ್ ಬಂದಿರೋದು 21, 0, 34, 12, 8, 23, 34, 0, 55 minus 6 into a square. a square ಅಂದ್ರೆ ವ್ಯಾಲ್ಯೂ ಏನ್ ಬಂದಿದೆ 508, 245, 8013. ಹೌದಾ? 508, 245, 8013. ಹೌದಾ? ನೋಡಿ 508, 245, 8013. ನೆಕ್ಸ್ಟ್ ಏನಿರೋದು ಪ್ಲಸ್ 7 ಇಂಟು ಎ. ಎ ಅಂದ್ರೆ ಏನಿರೋದು 102, 021, 203. ಹೌದಾ? ಪ್ಲಸ್ 2 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ 100, 010, 001. ಹೌದಾ? ನೋಡಿ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ಈಗ 21, 0, 34, 12, 8, 23, 34, 0, 55 ಮೈನಸ್ ನೋಡಿ ಎಲ್ಲದನ್ನು 6 ಇಂದ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ 6 5s are 30, 6 0s are 0, 6 8s are 48, 6 2s are 12, 6 4s are 24, 6 5s are 30, 6 8s are 48, 6 0s are 0, 6 13s are 78. ಹೌದಾ? ಪ್ಲಸ್ ನೋಡಿ 7 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 7 0 14, next 0, 7 2s are 14, 7 1s are 7, 7 2s are 14, 7 0s are 0, 7 3s are 21. ಪ್ಲಸ್ 2 ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 2 0 0, 0 2 0, 0 0 2. ಇಷ್ಟು ಬರುತ್ತಲ್ಲ. ನೋಡಿ ಇಷ್ಟು ಈಗ ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡ್ಕೋಬೇಕಲ್ಲ. ನೋಡಿ ಡೈರೆಕ್ಟ್ ಆಗಿ ಬರ್ಕೋಬಹುದು. ಫಸ್ಟ್ 21 ಇದೆ, ನೆಕ್ಸ್ಟ್ ಏನಿರೋದಿಲ್ಲ ಮೈನಸ್ 30 ಆಗುತ್ತೆ. ನೋಡಿ ಎಲ್ಲಾದ್ರದ್ದು ಫಸ್ಟ್ ಎಲಿಮೆಂಟ್ ತಗೊಂತ ಹೋಗ್ಬೇಕು. ಹೌದಾ? ನೋಡಿ ಇಲ್ಲಿ ಈ ತರ ಇಲ್ಲಿ ಮೈನಸ್ ಇದೆ, ಜೊತೆಗೆ ಇಲ್ಲೊಂದು 30 ಇದೆ. ಹೌದಾ? ಮೈನಸ್ ಇಂಟು 30 ಅಂದ್ರೆ ಮೈನಸ್ 30 ಬಂದ್ಬಿಡುತ್ತೆ. ಹೌದಾ? ಈಗ ನೋಡಿ ಈ ತರ ಎಲ್ಲಾ ಎಲಿಮೆಂಟ್ ನ ತಗೊಂತ ಹೋಗ್ಬೇಕು. ಆಯ್ತಲ್ಲ? ನೆಕ್ಸ್ಟ್ ಏನಿರೋದಲ್ಲಿ ಪ್ಲಸ್ 7 ಪ್ಲಸ್ 2. ಹೌದಾ? ಫಸ್ಟ್ ಎಲಿಮೆಂಟ್ ಆಯ್ತು. ನೆಕ್ಸ್ಟ್ ಅದೇ ತರ ಸೆಕೆಂಡ್ ಎಲಿಮೆಂಟ್ ನೋಡಿ 0 ಮೈನಸ್ 0 ಪ್ಲಸ್ 0 ಪ್ಲಸ್ 0 ಇದೆ. ಥರ್ಡ್ ಎಲಿಮೆಂಟ್ 34 ಮೈನಸ್ 48 ಪ್ಲಸ್ 14 ಪ್ಲಸ್ 0.
12 minus 12 plus 0 plus 0. Second row, second element, 8 minus 24 plus 14 plus 2. Next 23 minus 30 plus 7 plus 0. 34 minus 48 plus 14 plus 0. 0 minus 0 plus 0 plus 0. Next 55 minus 78 plus 21 plus 2. ನೋಡಿ ಸಿಂಪ್ಲಿಫೈ ಮಾಡ್ಕೊಂಡಾಗ ಏನ್ ಬರೋದು ಗೊತ್ತಾಗಬೇಕು. 21 minus 30 ಅಂದ್ರೆ minus 7, sorry minus 9, minus 9 plus 7 ಅಂದ್ರೆ minus 2, minus 2 plus 2 ಅಂದ್ರೆ 0, ಇದಂತೂ 0 ಇದೆ. 38 minus 48 ಅಂದ್ರೆ minus 14, minus 14 plus 14 ಅಂದ್ರೆ 0, 12 ಕ್ಯಾನ್ಸಲ್ ಆಗ್ಬಿಟ್ಟು 0. 8 minus 24 ಅಂದ್ರೆ minus 16, minus 16 plus 14 ಅಂದ್ರೆ minus 2, minus 2 plus 2 ಅಂದ್ರೆ 0. 23 minus 30 ಅಂದ್ರೆ minus 7, minus 7 plus 7 ಅಂದ್ರೆ 0. 38 minus 48 ಅಂದ್ರೆ minus 14, minus 14 plus 14 0. ಇದೆಲ್ಲದು 0ನೇ ಇದೆ. 55 minus 78 ಅಂತ ಹೇಳಿದ್ರೆ minus 23, minus 23 plus 21 ಅಂದ್ರೆ minus 2, minus 2 plus 2 ಅಂದ್ರೆ 0. ಹೌದಾ? ಅಲ್ಲಿ ನೋಡಿ ಎಲ್ಲದು 0 ಬರ್ತಿದೆ ಅಂದ್ರೆ ಇದೇನಂತ ಹೇಳ್ಬೋದು ನಾವು, 0 ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ಹೌದಾ? ಅದಕ್ಕೆ ನೋಡಿ ಈಸಿ ಇದೆ. ಅದೇ ನೋಡಿ ಇಲ್ಲಿ ಯಾವ ತರ ಮಾಡ್ಕೋಬೇಕು ಅಂತೇಳಿ, ಇದನ್ನು 5 ಮಾರ್ಕಿ ಕೇಳಿದಾರೆ ಎಕ್ಸಾಮಿಗೆ. ಫಸ್ಟ್ ಯಾವಾಗ್ಲೂ ಎ ಸ್ಕ್ವಯರ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದ್ಮೇಲೆ ಎ ಕ್ಯೂಬ್ ಅಂತ ಹೇಳಿದ್ರೆ ಎ ಸ್ಕ್ವಯರ್ ಇಂಟು ಎ ಆರ್ ಎ ಇಂಟು ಎ ಸ್ಕ್ವಯರ್ ಯಾವ್ದಾದ್ರು ಮಾಡ್ಕೋಬಹುದು. ನೆಕ್ಸ್ಟ್ ಎಲ್ ಎಚ್ ಎಸ್ ಗೆ ಎಲ್ಲಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ನೋಡಿ ಸೇಮ್ ಟೈಪ್ 12th ಇದನ್ನು ಇಂಪಾರ್ಟೆಂಟ್, ಎಕ್ಸಾಮಿಗೆ 5 ಮಾರ್ಕಿ ಕೇಳಿದಾರೆ. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ತಾ ಹೋದ್ರೆ ಬರುತ್ತೆ. ನೋಡಿ a is equal to 1 2 3, 3 minus 2 1, 4 2 1, then prove that a cube minus 23a minus 40i equal to 0 matrix. ಹೌದಾ? ನೋಡಿ ಫಸ್ಟ್ ಸೇಮ್ a ಕ್ಯೂಬ್ ಕ್ಯಾಲ್ಕುಲೇಟ್ ಮಾಡಿ, ಅದಾದ್ಮೇಲೆ ಸಿಂಪ್ಲಿಫೈ ಆಗುತ್ತೆ. ಫಸ್ಟ್ a ಕ್ಯೂಬ್ ಅಂದ್ರೆ a ಸ್ಕ್ವೇರ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ನಾವು a ಸ್ಕ್ವೇರ್ ಅಂದ್ರೆ a ಇಂಟು a ಅಂದ್ರೆ 1 2 3, 3 minus 2 1, 4 2 1 into 1 2 3, 3 minus 2 1, 4 2 1. ಹೌದಾ? ನೋಡಿ ಎ ಸ್ಕ್ವೇರ್ ಮಾಡ್ತಾ ಇದ್ವಿ, ರೋ ಇಂಟು ಕಾಲಮ್ ಅಲ್ಲ, ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 1 1s are 1 plus 3 2s are 6 plus 4 3s are 12. First row into second column, 1 2s are 2, 2 into minus 2 under minus 4, 3 2s are 6. First row into last column, 1 3s are 3, 2 1s are 2, 3 1s are 3. Second row into first column, 3 minus 6 plus 4, 3 2s are 6, minus of minus plus 4 plus 2, 3 3s are 9, minus 2 plus 1. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ಸೇಮ್ ಥರ್ಡ್ ರೋ ಇಂಟು ಫಸ್ಟ್ ಕಾಲಮ್, 4 1s are 4 plus 2 3s are 6 plus 1 4s are 4. ಥರ್ಡ್ ರೋ ಇಂಟು ಸೆಕೆಂಡ್ ಕಾಲಮ್ ಎಲ್ಲ 2 minus 2 2 ಇದೆ, ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ 4 2s are 8 minus 4 plus 2, 4 3s are 12
ಪ್ಲಸ್ 2 ಪ್ಲಸ್ 1. ಅದೇ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದ್ರೆ ಎ ಸ್ಕ್ವೇರ್ ಎಷ್ಟು ಬರುತ್ತೆ? 1 ಪ್ಲಸ್ 6 ಅಂದ್ರೆ 7 ಪ್ಲಸ್ 12 ಅಂದ್ರೆ 19. 2 minus 4 ಅಂದ್ರೆ minus 2, minus 2 plus 6 ಅಂದ್ರೆ 4. 3 plus 2 ಅಂದ್ರೆ 5, 5 plus 3 ಅಂದ್ರೆ 8. 3 minus 6 ಅಂದ್ರೆ minus 3, minus 3 plus 4 ಅಂದ್ರೆ 1. 6 plus 4, 10, 10 plus 2 ಅಂದ್ರೆ 12. 9 minus 2 ಅಂದ್ರೆ 7, 7 plus 1 ಅಂದ್ರೆ 8. 6 plus 4, 10, 10 plus 4 ಅಂದ್ರೆ 14. 8 minus 4 ಅಂದ್ರೆ 4, 4 plus 2 ಅಂದ್ರೆ 6. 12 plus 2, 14, 14 plus 1 ಅಂದ್ರೆ 15. ಅಂದ್ರೆ ನೋಡಿ ಎ ಸ್ಕ್ವೇರ್ ಎಷ್ಟು ಬರುತ್ತೆ? 19, 4, 8. 1, 12, 8. 14, 6, 15. ಹೌದಾ? ನೆಕ್ಸ್ಟ್ ನೋಡಿ, ಈಗ ಎ ಕ್ಯೂಬ್ ಬೇಕಲ್ಲ, ಈಗ ನೋಡಿ ಅಲ್ಲಿ ಎ ಇಂಟು ಎ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಇಂಟು ಎ ಯಾವ್ದಾದ್ರು ಮಾಡ್ಕೋಬಹುದಲ್ಲಿ ನಾವು ಎ ಕ್ಯೂಬ್ ಇಸ್ ಈಕ್ವಲ್ ನೋಡಿ ಎ ಸ್ಕ್ವೇರ್ ಇಂಟು ಎ ಆದ್ರೂ ಮಾಡಿ ಅಥವಾ ಎ ಇಂಟು ಎ ಸ್ಕ್ವೇರ್. 19, 4, 8. 1, 12, 8. 14, 6, 15 ಇಂಟು ಎ ಅಂದ್ರೆ 1, 2, 3. 3 minus 2, 1. 4, 2, 1. ಹೌದಾ? ಇಲ್ಲಿ ಕ್ವಶನ್ ಇಂದ ಕಾಪಿ ಮಾಡ್ಕೊಂಡಿದ್ವಿ ಅಷ್ಟೇ, ಏನು ಗೊತ್ತಿರಬೇಕು. ನೆಕ್ಸ್ಟ್ ಎರಡನ್ನ ಮಲ್ಟಿಪ್ಲೈ ಮಾಡೋದು. ಹೌದಾ? ನೋಡಿ ರೋ ಇಂಟು ಕಾಲಮ್ ಮಾಡ್ಕೊಂತೀನಿ ಈಗ. 19 ones are 19 plus 4 3s are 12 plus 8 4s are 32. ರೋ ಇಂಟು ಕಾಲಮ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಹೌದಾ? ನೆಕ್ಸ್ಟ್ ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಮಾಡಿದ್ವಿ ಅಂದ್ರೆ 19 2s are 38 minus 8 plus 16. First row into third column 19 3s are 57. 4 ones are 4 plus 8 ones are 8. Next one is second row into first column 1 plus 12 3s are 36 plus 8 4s are 32. The second row into second column 2 minus 24 plus 8 2s are 16. Next 3 plus 12 plus 8. Third row into first column ಅಂದ್ರೆ 14 ones are 14 plus 6 3s are 18 plus 15 4s are 60. Third row into second column 28 minus 12 plus 30. 14 3s are third row into third column ಮಾಡ್ತಾ ಇದೀವಿ ಈಗ. 14 3s are 42 ಅಲ್ಲ plus 6 plus 15. ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದ್ರೆ ಎ ಕ್ಯೂಬ್ ಬರುತ್ತೆ. ಹೌದಾ? 19 plus 12 ಅಂದ್ರೆ 31. 31 plus 32 ಅಂದ್ರೆ 63. ಏನ್ ಬರುತ್ತೆ? 38 minus 80 ಅಂದ್ರೆ 8 ಅಂದ್ರೆ 30. 30 plus 16 ಅಂದ್ರೆ 46 ಅಲ್ಲ. 57 plus 4 ಅಂತ ಹೇಳಿದ್ರೆ 61. 61 plus 8 ಅಂತ ಹೇಳಿದ್ರೆ 69. 1 plus 36 ಅಂದ್ರೆ 37. 37 plus 32 ಅಂತ ಹೇಳಿದ್ರೆ 69. 2 minus 24 ಅಂದ್ರೆ minus 22. minus 22 plus 16 ಅಂತ ಹೇಳಿದ್ರೆ minus 6. 3 plus 12 15. 15 plus 8 ಅಂದ್ರೆ 23.
14 plus 18 ಅಂತ ಹೇಳಿದ್ರೆ 32, 32 plus 60 ಅಂದ್ರೆ 92, 28 minus 12 ಅಂದ್ರೆ 16, 16 plus 30 ಅಂದ್ರೆ 46, 42 plus 6 48, 48 plus 15 ಅಂದ್ರೆ 63. ನೋಡಿ ಎ ಕ್ಯೂಬ್ ಎಷ್ಟು ಬರುತ್ತಲ್ಲ, ಹೌದಾ? ನೆಕ್ಸ್ಟ್ ನೋಡಿ, ಈಗ ಅಲ್ಲಿ ಎಲ್ ಎಚ್ ಎಸ್ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ನಾವು ಎಲ್ ಎಚ್ ಎಸ್ ಏನಿರೋದು ಎ ಕ್ಯೂಬ್ ಮೈನಸ್ 23a ಮೈನಸ್ 40i, ಹೌದಾ? ಎ ಕ್ಯೂಬ್ ಅಂದ್ರೆ 63, 46, 69, 69 minus 6 23, 92, 46, 63 minus 23 into a ಅಂದ್ರೆ 1 2 3, 3 minus 2 1, 4 2 1. Next minus 40 into identity matrix. So the identity matrix na 3 cross 3 ನೇ ತಗೋಬೇಕಲ್ಲ. 1 0 0, 0 1 0, 0 0 1, ಹೌದಾ? ನೋಡಿ ಇದು ಏನಾಗುತ್ತೆ ಅಂತ ಚೆಕ್ ಮಾಡ್ಕೋಬೇಕಷ್ಟೇ. ನೋಡಿ ಇದನ್ನ ಆಸ್ ಇಟ್ ಈಸ್ ಬರ್ಕೊಂತೀವಿ. 63 46 69, 69 minus 6 23, 92 46 63, ಹೌದಾ? ಮೈನಸ್ 23 ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದೆ. 23 1 23, 23 2 46, 23 3 69, 23 3 69 minus 23 3 40, so 23 2 46 plus 1 into 23 and 23, 23 4 92 ಅಲ್ಲ, 23 2 46, 23 1 23 minus ಇದು 40 0 0 0 40 0 0 0 1 ಇಷ್ಟು ಬರುತ್ತಲ್ಲ. ನೋಡಿ ನನಗೆ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದ್ರೆ ಏನ್ ಬರ್ಬೋದು, 63 minus 23 minus 40, ಫಸ್ಟ್ ಎಲಿಮೆಂಟ್ ಬರಿತಾ ಇದ್ದೀನಿ. 46 minus 46 minus 0, 69 minus 69 minus 0, 69 minus 69 minus 0, minus 6 plus 46 minus 40, 23 minus 23 minus 0, 92 minus 92 minus 0, 46 minus 46 minus 0, 63 minus 23 minus 40, 40 ಅಲ್ಲ. ಎಷ್ಟು ಬರುತ್ತಾ ನೋಡಿ, ಸಿಂಪ್ಲಿಫೈ ಮಾಡ್ಕೊಂಡೆ ಅಂದ್ರೆ 63 minus 23 ಅಂದ್ರೆ 40, 40 minus 40 ಅಂದ್ರೆ 0, 46 46 get cancel 0, 69 cancel ಆಗಿ 0, ಇಲ್ಲೂ 69 cancel ಆಗಿ 0, minus 6 plus 46 ಅಂದ್ರೆ 40, 40 minus 40 is 0, 23 minus 23 0, 92 minus 92 no 0, 46 minus 46 0, 23 minus 20, 63 minus 23 ಅಂದ್ರೆ 40, 40 minus 40 ಅಂದ್ರೆ 0. ಅಂದ್ರೆ ಇಲ್ಲಿ ಏನ್ ಬರ್ತಾ ಇದೆ, 0 ಮ್ಯಾಟ್ರಿಕ್ಸ್. ಗೊತ್ತಾಯ್ತಲ್ಲ ಹೇಗ್ ಮಾಡ್ಕೊಂಡ್ವಿ ಅಂತಲ್ಲ, ಈಸಿ ಇದೆ ನೋಡಿ. ಎರಡು ಪ್ರಾಬ್ಲಮ್ ಇಂಪಾರ್ಟೆಂಟ್, ಎರಡು ಪ್ರಾಬ್ಲಮ್ ಎಷ್ಟೊಂದ್ಸಲ ಎಕ್ಸಾಮಿಗೆ 5 ಮಾರ್ಕಿ ಕೇಳಿದಾರೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ನೋಡಿ, ಇಲ್ಲಿ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಥರ್ಟೀನ್ತ್ ಒನ್, if the given A is equal to
ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಸೈನ್ ಆಲ್ಫಾ ಕಾಸ್ ಆಲ್ಫಾ. ದಟ್ ಇಂಪ್ಲೈಸ್ ನೋಡಿ ಎ ಡ್ಯಾಶ್ ಅಥವಾ ಎ ಟ್ರಾನ್ಸ್ಪೋಸ್ ಬರೀಬೋದಲ್ಲ. ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಇಂಟರ್ಚೇಂಜ್ ದ ರೋಸ್ ಟು ಕಾಲಮ್ ಅಂತ ಹೇಳಿದ್ವಿ. ಹೌದಾ, ರೋಸ್ನೆಲ್ಲ ಕಾಲಮ್ ಬರಿತಾ ಹೋಗ್ಬೇಕು. ಇಲ್ಲಿ ಫಸ್ಟ್ ರೋ ಏನಿರೋದು ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ. ಹೌದಾ, ಅದನ್ನ ಕಾಲಮ್ ಬರ್ಕೊಂತೀವಿ ನೋಡಿ, ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ. ಅದೇ ತರ ಸೆಕೆಂಡ್ ರೋನು ಕಾಲಮ್ ಅಲ್ಲಿ ಬರೀವಿ, ಸೈನ್ ಆಲ್ಫಾ ಕಾಸ್ ಆಲ್ಫಾ. ಹೌದಾ, ಇದು ಎ ಡ್ಯಾಶ್. ಇದು ಅಲ್ಲಿ ಏನ್ ಫೈಂಡ್ ಔಟ್ ಮಾಡೋಕೆ ಕೇಳಿದಾರೆ, and a plus a dash is equal to I, then find the value of alpha ಅಂತ ಹೇಳಿದ್ದಾರೆ. a plus a dash is equal to I ಕೊಟ್ಟಿದ್ದಾರೆ ತಾನೆ, ಹಾಗಾದ್ರೆ given a plus a dash is equal to I. a ಅಂದ್ರೆ ನೋಡಿ, a ಅಂದ್ರೆ cos alpha minus sin alpha, sin alpha cos alpha. ಹೌದಾ, ನೋಡಿ ಎ ಡ್ಯಾಶ್ ಅಂದ್ರೆ ಯಾವಾಗ್ಲೂ ಯಾವ ತರ ಬರ್ಕೋಬೇಕು ಅಂತ ಹೇಳಿದ್ವಿ, ರೋ ಇರೋದನ್ನ ಕಾಲಮ್ ಬರೆಯೋದು. ಹೌದಾ, ನೋಡಿ ಇಲ್ಲಿ ರೋ ಇದೆ, ಇದು ಕಾಸ್ ಆಲ್ಫಾ ಸೈನ್ ಆಲ್ಫಾ ಅನ್ನೋದು ರೋ, ಸಾರಿ ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಅನ್ನೋದು ರೋ. ಈ ರೋನ ಕಾಲಮ್ ಬರಿಬೇಕು ಅಂದ್ರೆ ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ. ಹೌದಾ, ರೋನ ಕಾಲಮ್ ಬರ್ಕೊಂತ ಹೋಗ್ತೀವಿ ಅಂತ ಹೇಳಿದ್ರೆ ಯಾವಾಗ್ಲೂ ನಮಗೆ ಎ ಟ್ರಾನ್ಸ್ಪೋಸ್ ಬರುತ್ತೆ ಅಷ್ಟೇ. ಆಯ್ತಲ್ಲ, ಹಾಗಾದ್ರೆ ಇಲ್ಲಿ ಕಾಸ್ ಆಲ್ಫಾ ಇದೆ, ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ. ನೋಡಿ ಎರಡನ್ನು ಆಡ್ ಮಾಡ್ಬೇಕಷ್ಟೇ ಇಲ್ಲಿ. ಹೌದಾ, ನೋಡಿ ಎರಡನ್ನು ಆಡ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಅಂದ್ರೆ ಇಲ್ಲಿ ಏನ್ ಬರ್ಬೋದು, ಇಸ್ ಈಕ್ವಲ್ ಟು ಐ ಅಂತ ಹೇಳಿದ್ರೆ 1001. ಹೌದಾ, ಈಗ ಎರಡನ್ನು ಆಡ್ ಮಾಡ್ತೀನಿ ನೋಡಿ, ಕಾಸ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಅಂದ್ರೆ 2 ಕಾಸ್ ಆಲ್ಫಾ ಡೈರೆಕ್ಟ್ ಬರೀಬಹುದು, ಅಥವಾ ಕಾಸ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಪ್ಲಸ್ ಸೈನ್ ಆಲ್ಫಾ, ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ, ಕಾಸ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು 1001. ಹೌದಾ, ನೋಡಿ ಕಾಸ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಅಂದ್ರೆ ಏನಂತ ಹೇಳಿದ್ವಿ, 2 ಕಾಸ್ ಆಲ್ಫಾ. ಇವೆರಡು ಕ್ಯಾನ್ಸಲ್ ಆಗಿ 0, ಇದನ್ನ 0, ಇದು 2 ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು 1001. ಹೌದಾ, ನೋಡಿ ಇಲ್ಲಿ ಈಕ್ವೇಟ್ ಮಾಡ್ಕೊಂಡ್ರೆ ಏನ್ ಬರುತ್ತೆ, 2 ಕಾಸ್ ಆಲ್ಫಾ ಈಕ್ವಲ್ ಟು 1. ಇಲ್ಲಿ ಜನರಲ್ ಸೊಲ್ಯೂಷನ್ ಬರೀಬೋದಲ್ಲ, ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು 1/2 ಬಂತು. ಹೌದಾ, ನಮಗೆ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಹೇಳಿದ್ವಿ ಫಸ್ಟ್ PUCಯಲ್ಲಿ, ಗೊತ್ತಿರಬೇಕು. ಇಫ್ ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಇತ್ತು ಅಂದ್ರೆ ದಟ್ ಇಂಪ್ಲೈಸ್ ಆಲ್ಫಾ ಇಸ್ ಈಕ್ವಲ್ ಟು 2n ಪೈ ಪ್ಲಸ್ ಆ ಮೈನಸ್ ಥೀಟಾ ಬರಿತಿದ್ವಿ. ಹೌದಾ, ಹಾಗೆ ಇದನ್ನು ಹೇಗೆ ಬರೀಬೋದು ಅಂದ್ರೆ ನೋಡಿ, ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು 1/2 ಬರ್ಬೇಕು ಅಂದ್ರೆ ಕಾಸ್ 60 ಡಿಗ್ರಿ ಅಂದ್ರೆ π/3 ಅಲ್ಲ. ಅದರ ಆನ್ಸರ್ ಆಲ್ಫಾ ಇಸ್ ಈಕ್ವಲ್ ಟು 2n ಪೈ ಪ್ಲಸ್ ಆರ್ ಮೈನಸ್ π/3 ವೇರ್ n ಬಿಲಾಂಗ್ಸ್ ಟು z. ಹೌದಾ, ಇಲ್ಲಿ ನೋಡಿ ಇಲ್ಲಿ ಫಾರ್ಮುಲಾ ಬರ್ಕೊಂಡಿದ್ವಿ, ಈ ಫಾರ್ಮುಲಾ ಗೊತ್ತಿರಬೇಕು. ಇಫ್ ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಇತ್ತು ಅಂದ್ರೆ ದೆನ್ ಆಲ್ಫಾ ಇಸ್ ಈಕ್ವಲ್ ಟು 2n ಪೈ ಪ್ಲಸ್ ಆರ್ ಮೈನಸ್ ಥೀಟಾ ಬರಿತೀವಿ. ಹೌದಾ, ಅದೇ ಐಡಿಯಾ ಯೂಸ್ ಮಾಡ್ಕೊಂಡು ಇಲ್ಲಿ ಬರ್ಕೊಂಡಿದೀವಿ ಅಷ್ಟೇ. ಆಯ್ತಲ್ಲ, ಈಸಿ ಇದೆ. ನೆಕ್ಸ್ಟ್ ಹಾಕೊಳ್ಳಿ 14th ಪ್ರಾಬ್ಲಮ್, ಅದು ಈಸಿ ಇದೆ. ಇವ್ರು ಏನೇನು ಹೇಳಿರೋದು, ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ವೆರಿಫೈ ದಟ್ ಎ ಡ್ಯಾಶ್ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ. ಹೌದಾ, ಫಸ್ಟ್ ನೋಡಿ ಎರಡು ಟ್ರಾನ್ಸ್ಪೋಸ್ ಬರ್ಕೊಂಡ್ಬಿಡ್ತೀನಿ. ಗಿವನ್ ಎ ಇಸ್ ಈಕ್ವಲ್ ಟು 3 √3 2 4 2 0. ದಟ್ ಇಂಪ್ಲೈಸ್ ಎ ಡ್ಯಾಶ್ ನ ಏನ್ ಬರೀಬಹುದು, ರೋ ಇರೋದ್ನೆಲ್ಲ ಕಾಲಮ್ ಬರಿಬೇಕು ತಾನೆ. ಫಸ್ಟ್ ರೋ ನ ನೋಡಿ ಕಾಲಮ್ ಮಾಡ್ಕೊಂಡೆ, ಸೆಕೆಂಡ್ ರೋಲ್ ನ ಕಾಲಮ್ ಬರಿಬೇಕು. ಹೌದಾ, ನೆಕ್ಸ್ಟ್ ನೋಡಿ ಬಿ ಇಸ್ ಈಕ್ವಲ್ ಟು ಏನಿರೋದು
2 minus 1 2 1 to 4 ಹೌದಾ. ದಟ್ ಇಂಪ್ಲೈಸ್ ಬಿ ಟ್ರಾನ್ಸ್ಪೋಸ್ ನ ಏನ್ ಬರ್ಕೊಂತೀವಿ 2 minus 1 2 ರೋ ಇರೋದ್ನ ಕಾಲಮ್ ಅದೇ ತರ ಇಲ್ಲೂ ಅಷ್ಟೇ 1 2 4 ಹೌದಾ. ನೋಡಿ ಎರಡದು ಟ್ರಾನ್ಸ್ಪೋಸ್ ಬರ್ಕೊಂಡಿದೀವಿ ಅಷ್ಟೇ. ಈಗ ನೋಡಿ ಅಲ್ಲಿ ಏನೇನ್ ಕೇಳಿದಾರೆ ಅದನ್ನ ಒಂದೊಂದನ್ನೇ ಫೈಂಡ್ ಔಟ್ ಮಾಡ್ತಾ ಹೋಗುದು. ಫಸ್ಟ್ ಒನ್ ಏನ್ ಕೇಳಿರೋದು ಎ ಡ್ಯಾಶ್ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಹೌದಾ. ಅಂದ್ರೆ ನೋಡಿ ಎಲ್ ಎಚ್ ಎಸ್ ಗೆ ಎ ಡ್ಯಾಶ್ ಹೋಲ್ ಡ್ಯಾಶ್ ಅಂತ ಹೇಳಿದ್ರೆ ಎ ಡ್ಯಾಶ್ ಅಂದ್ರೆ ಏನ್ ಗೊತ್ತಿರೋದು 3 4 ರೂಟ್ 3 ಟು 2 0 ಇದಕ್ಕೆ ಟ್ರಾನ್ಸ್ಪೋಸ್ ಬರೀಬೇಕು. ಅಂದ್ರೆ ರೋ ಇರೋದ್ನೆಲ್ಲ ಕಾಲಮ್ ಬರಿತಾ ಹೋಗ್ಬೇಕು ತಾನೆ. 3 4 ರೋ ಇದೆ ಇಲ್ಲಿ ಕಾಲಮ್, ರೂಟ್ 3 2 ರೋ ಇದೆ ಕಾಲಮ್, 2 0 ಕಾಲಮ್. ಇಷ್ಟು ಬರುತ್ತಲ್ಲ. ನೋಡಿ ಇದನ್ನ ಈಗ ಇದನ್ನ ಕಂಪೇರ್ ಮಾಡಿ ಎರಡು ಸೇಮ್ ಇದಲ್ಲ 3 ರೂಟ್ 3 2 4 2 0 ಹೌದಾ. ಎರಡು ಸೇಮ್ ಇದೆ ಅದಕ್ಕೆ ಏನ್ ಬರೀಬಹುದು ಹೌದಾ. ದಟ್ ಈಸ್ ಈಕ್ವಲ್ ಟು ನೋಡಿ ಒಂದನೇದಂತೂ ಈಸಿ ಇದೆ. ನೋಡಿ ಎರಡನೇದಕ್ಕೆ ಬ್ರಾಕೆಟ್ ಅಲ್ಲಿ ಇರೋದು ಫಸ್ಟ್ ಸಿಂಪ್ಲಿಫೈ ಮಾಡಬೇಕು. ಅಂದ್ರೆ ಫಸ್ಟಿಗೆ ಎ ಪ್ಲಸ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ. ನೋಡಿ ಸೆಕೆಂಡ್ ಒನ್ ಫಸ್ಟಿಗೆ ನಾವು ಎ ಪ್ಲಸ್ ಬಿ. ನೋಡಿ ಎ ಅಂದ್ರೆ ಏನಿರೋದು 3 ರೂಟ್ 3 2 4 2 0 ಪ್ಲಸ್ ಬಿ ಅಂತ ಹೇಳಿದೆ 2 minus 1 2 1 to 4 ಹೌದಾ. ನೋಡಿ ಎರಡು ಆಡ್ ಮಾಡಿದೆ ಅಂದ್ರೆ ಇಲ್ಲಿ ಏನ್ ಬರುತ್ತೆ 3 plus 2 ರೂಟ್ 3 minus 1 2 plus 2 4 plus 1 2 plus 2 0 plus 4 ಸಿಂಪ್ಲಿಫೈ ಮಾಡಿದ್ವಿ ಅಂದ್ರೆ 3 plus 2 ಅಂದ್ರೆ 5 ರೂಟ್ 3 minus 1 2 plus 2 ಅಂದ್ರೆ 4 4 plus 1 ಅಂದ್ರೆ 5 2 plus 2 ಅಂದ್ರೆ 4 ಇದು 4 ಇಷ್ಟು ಮಾತಲ್ಲ. ಅದು ನೋಡಿ ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಏನ್ ಕೇಳಿರೋದು ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ಕೇಳಿದಾರೆ ಹೌದಾ. ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ನಾವು ಎ ಪ್ಲಸ್ ಬಿ ಹೋಲ್ ಡ್ಯಾಶ್. ಇಲ್ಲಿ ಎ ಪ್ಲಸ್ ಬಿ ಇದೆ ತಾನೆ. ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ಅಂದ್ರೆ ಅದನ್ನ ಟ್ರಾನ್ಸ್ಪೋಸ್ ಮಾಡ್ಬೇಕಲ್ಲ 5 ರೂಟ್ 3 minus 1 4 ಇನ್ನೊಂದು 5 4 4 ಹೌದಾ. ಇಲ್ಲ 1 ಅಂತ ತಗೊಂತೀನಿ ಅದು ಎಲ್ ಎಚ್ ಎಸ್ ಆಯ್ತು. ನೆಕ್ಸ್ಟ್ ನೋಡಿ ನಾವು ಆರ್ ಎಚ್ ಎಸ್ ಅಲ್ಲಿ ಏನಿರೋದು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಹೌದಾ. ನೋಡಿ ಎ ಟ್ರಾನ್ಸ್ಪೋಸ್ ಅಂದ್ರೆ ಏನಿದೆ 3 4 ರೂಟ್ 3 2 2 0 ಹೌದಾ. 3 4 ರೂಟ್ 3 2 3 0 ಹೌದಾ. ಸಾರಿ 2 0 ಪ್ಲಸ್ ಬಿ ಡ್ಯಾಶ್. ನೋಡಿ ಬಿ ಡ್ಯಾಶ್ ಅಂದ್ರೆ ಏನ್ ಬರೀಬಹುದು ಅದು ಇಲ್ಲೇ ಇದೆ 2 1 minus 1 2 2 4 2 1 minus 1 2 2 4. ನೋಡಿ ಎರಡನ್ನು ಆಡ್ ಮಾಡ್ಬೇಕಲ್ಲ ಇದು. ಹಾಗಾದ್ರೆ ಇಲ್ಲಿ 3 plus 2 ಬರುತ್ತಾ ಇಲ್ಲಿ 4 plus 1 ಇದು ರೂಟ್ 3 minus 1 ನೆಕ್ಸ್ಟ್ 2 plus 2 2 plus 2 0 plus 4. ಇದು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನ್ ಬರ್ಬೋದು 3 plus 2 ಅಂದ್ರೆ 5 4 plus 1 ಅಂದ್ರೆ 5 ರೂಟ್ 3 minus 1 as it is 2 plus 2 ಅಂದ್ರೆ 4 2 plus 2 ಅಂದ್ರೆ 4 0 plus 4 ಅಂದ್ರೆ 4 ಇನ್ನು 2. ನೋಡಿ 1 ಮತ್ತೆ 2 ಎರಡು ಸರಿ ಇದೆ ಅಲ್ಲ ಹೌದಾ. ನೋಡಿ 5 5 ರೂಟ್ 3 minus 1 4 4 4 ಇದೆ ಹೌದಾ. therefore from 1 and 2 ಎರಡು ವ್ಯಾಲ್ಯೂ ಸೇಮ್ ಇದೆ ಯಾವ್ದಾದ್ರು ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ಮತ್ತೆ ಎ ಡ್ಯಾಶ್ ಪ್ಲಸ್ ಬಿ ಹೌದಾ. ನೋಡಿ ಈ ತರದ್ದು ಕೇಳ್ಬೋದು ಅದು ಐಡಿಯಾ ಗೊತ್ತಿರಲಿ ಅಷ್ಟೇ ಯಾವ ತರ ಮಾಡ್ಕೊಂತ ಇದೀವಿ ಅಂತ. ಟ್ರಾನ್ಸ್ಪೋಸ್ ಅಂತ ಹೇಳಿದ್ರೆ ಜಸ್ಟ್ ಅಲ್ಲಿ ಏನ್ ಮಾಡ್ಕೋಬೇಕು ರೋ ಇರೋದ್ನೆಲ್ಲ ಕಾಲಮ್ ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು ಅಷ್ಟೇ ಹೌದಾ. ನೋಡಿ ಸೇಮ್ ಟೈಪ್ ಪ್ರಾಬ್ಲಮ್ ನಂಬರ್ 15 ಮಾಡ್ಬೋದಲ್ಲ. ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಇದೆ ಅಷ್ಟೇ ಹೌದಾ. ಈಗ ಮಾಡ್ಕೊಂಡ್ವಲ್ಲ ಅದೇ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ.
15 ಹೋಮ್ ವರ್ಕ್ ತಗೊಂಡಿರಿ. ನೋಡಿ ಇದು ಮಾಡ್ಕೋಬಹುದು, ಈಸಿ ಇದೆ. ನೆಕ್ಸ್ಟ್ ನಾವು 16 ತಗೊಳ್ಳಿ. 16 5 ಮಾರ್ಕ್ ಕೇಳ್ಬೋದು. ನೋಡಿ ಮಾಡೆಲ್ ಪೇಪರ್ ಅಲ್ಲಿ ಒಂದ್ಸಲ ಕೊಟ್ಟಿದ್ರು ಪ್ರಾಬ್ಲಮ್ ನಂಬರ್ 16 5 ಮಾರ್ಕಿಗೆ. ಅದ್ರಲ್ಲಿ ಕೇರ್ಫುಲ್ ಆಗಿ ಬರಿಬೇಕು. ನೋಡಿ ಇಲ್ಲಿ ಗಿವನ್ ಏನಿದೆ ಅಂದ್ರೆ ಎ ಡ್ಯಾಶ್ ಕೊಟ್ಬಿಟ್ಟಿದ್ದಾರೆ. ಎ ಡ್ಯಾಶ್ ಅಂದ್ರೆ 3 4 -1 2 0 1. ನೋಡಿ ಎ ಡ್ಯಾಶ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಎ ಡ್ಯಾಶ್ ಹೋಲ್ ಡ್ಯಾಶ್ ಮಾಡ್ಕೊಂಡ್ವಿ ಅಂದ್ರೆ ಯಾವಾಗ್ಲೂ ಏನ್ ಬರುತ್ತೆ ಅಂದ್ರೆ ನಮಗೆ ಎ ಬಂದ್ಬಿಡುತ್ತೆ. ಹೌದಾ? ಹಾಗ ನೋಡಿ ನಮಗೆ ಏನ್ ಗೊತ್ತಿರೋದು ಎ ಡ್ಯಾಶ್ ಹೋಲ್ ಡ್ಯಾಶ್ ಅಂದ್ರೆ ಯಾವಾಗ್ಲೂ ಎ ಬರುತ್ತಾನೆ. ಅದಕ್ಕೆ ನೋಡಿ ಎ ಡ್ಯಾಶ್ ಇಂದ ಕಾಂಪ್ಲಿಮೆಂಟ್ಲಿ ಬರ್ಕೊಂಡ್ಬಿಟ್ರೆ ಎ ಬಂದ್ಬಿಡುತ್ತೆ. ಅಂದ್ರೆ 3 4 ನ ಕಾಲಮ್ ಬರ್ಕೊಂಡೆ, -1 2 ಕಾಲಮ್ ಮಾಡಿದ್ವಿ, 0 1 ಕಾಲಮ್ ಅಂದ್ರೆ ರೋ ಇರೋದನ್ನೆಲ್ಲ ಕಾಲಮ್ ಮಾಡ್ಕೊಂಡ್ವಿ ಅಂದ್ರೆ ಅಲ್ಲಿ ಎ ಬಂತಲ್ಲ. ನೆಕ್ಸ್ಟ್ ಅಂದ್ರೆ ಬಿ ಕೊಟ್ಟಿದ್ದಾರೆ -1 2 1 1 2 3. ಹಾಗಾದ್ರೆ ಬಿ ಡ್ಯಾಶ್ ನ ಏನ್ ಬರೀಬಹುದು, ರೋ ಇರೋದನ್ನೆಲ್ಲ ಕಾಲಮ್ ಬರಿಬೇಕಲ್ಲ. -1 2 1 1 2 3. ಹೌದಾ? ಈ ನೋಡಲ್ಲಿ ಏನೇನ್ ಕೇಳಿದಾರೆ ಅದು ಮಾಡ್ಕೊಂಡು ಹೋಗೋದು. ಫಸ್ಟ್ ಒನ್ ಅಲ್ಲಿ ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಅಂತ ಹೇಳಿದ್ದಾರೆ. ಅಂದ್ರೆ ಫಸ್ಟ್ ಎ ಪ್ಲಸ್ ಬಿ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಈಸಿ ಇದೆ ನೋಡಿ. ಫಸ್ಟ್ ಒನ್ಗೆ ನಾವು ಎ ಪ್ಲಸ್ ಬಿ, ನೋಡಿ ಎ ಅಂದ್ರೆ ಕೇರ್ಫುಲ್ ಆಗಿ ಬರೀಬೇಕು. ಏನಿರೋದು 3 -1 0 4 2 1 ಪ್ಲಸ್ ಬಿ ಅಂತ ಹೇಳಿದೆ -1 2 1 1 2 3. ನೋಡಿ ಎರಡನ್ನು ಆಡ್ ಮಾಡ್ಬೇಕಲ್ಲ. ಅಂದ್ರೆ 3 -1 ಅಂದ್ರೆ 2 ಬರುತ್ತೆ, -1 ಪ್ಲಸ್ 2 ಅಂತ ಹೇಳಿದ್ರೆ 1 ಆಗುತ್ತೆ, 0 ಪ್ಲಸ್ 1 ಅಂದ್ರೆ 1 ಡೈರೆಕ್ಟ್ ಬರಿಬೋದಲ್ಲ. ನೆಕ್ಸ್ಟ್ 4 ಪ್ಲಸ್ 1 ಅಂದ್ರೆ 5, 2 ಪ್ಲಸ್ 2 ಅಂದ್ರೆ 4, 1 ಪ್ಲಸ್ 3 ಅಂದ್ರು 4. ಇಷ್ಟು ಬರುತ್ತಲ್ಲ. ಈಸಿದೆ. 3 -1 ಅಂದ್ರೆ 2, -1 ಪ್ಲಸ್ 2 ಅಂದ್ರೆ 1, 0 ಪ್ಲಸ್ 1 ಅಂದ್ರೆ 1, 4 ಪ್ಲಸ್ 1 ಅಂದ್ರೆ 5, 2 ಪ್ಲಸ್ 2 ಅಂದ್ರೆ 4, 1 ಪ್ಲಸ್ 3 ಅಂದ್ರೂ 4 ಬರುತ್ತೆ. ಹೌದಾ? ನೋಡಿ ಇದು ಎ ಪ್ಲಸ್ ಬಿ ಆಯ್ತು. ಹಾಗಾದ್ರೆ ದಟ್ ಇಂಪ್ಲೈಸ್ ನೋಡಿ ಎಲ್ ಎಚ್ ಎಸ್ ಅಲ್ಲಿ ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ಇದೆ. ಅಂದ್ರೆ ಇದನ್ನ ಟ್ರಾನ್ಸ್ಪೋಸ್ ಮಾಡ್ಬೇಕಲ್ಲ. ಅಂದ್ರೆ ರೋ ಇರೋದನ್ನ ಕಾಲಮ್ 2 1 1 ನ ಕಾಲಮ್, 5 4 4 ನ ಕಾಲಮ್ ಮಾಡ್ಕೊಂಡು ಇದನ್ನ 1 ಅಂತ ತಗೊಂತೀನಿ. ನೆಕ್ಸ್ಟ್ ನೋಡಿ ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಮಾಡ್ಕೋಬೇಕೀಗ ನಾವು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಅಂತ. ನೋಡಿ ಎ ಡ್ಯಾಶ್ ಅಂದ್ರೆ 3 4 -1 2 0 1 ಇದೆ, 3 4 -1 2 0 1 ಪ್ಲಸ್ ನೋಡಿ ಬಿ ಡ್ಯಾಶ್ ಅಂದ್ರೆ -1 1 2 2 1 3 ಇಲ್ಲಿದೆಲ್ಲ, -1 1 2 2 1 3, -1 1 2 2 1 3. ಎರಡು ಆಡ್ ಮಾಡಿದೆ ಅಂದ್ರೆ ಇದೇನು ಬರ್ಬೋದು, 3 -1 ಅಂದ್ರೆ 2, 4 ಪ್ಲಸ್ 1 ಅಂದ್ರೆ 5, -1 ಪ್ಲಸ್ 2 ಅಂದ್ರೆ 1, 2 ಪ್ಲಸ್ 2 ಅಂದ್ರೆ 4, 0 ಪ್ಲಸ್ 1 ಅಂದ್ರೆ 1, 1 ಪ್ಲಸ್ 3 ಅಂದ್ರೆ 4. ಇದು 2 ಆಗುತ್ತಲ್ಲ. ಹಾಗಾದ್ರೆ ಫ್ರಮ್ 1 and 2 ಎರಡು ಈಕ್ವಲ್ ಬಂದಿರ್ತಾನೆ. ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್. ಹೌದಾ? ಸೇಮ್ ಟೈಪ್ ಸೆಕೆಂಡ್ ಒನ್ ಮಾಡಿ. ಇದರಲ್ಲೇ ಎ ಮೈನಸ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಮೈನಸ್ ಬಿ ಡ್ಯಾಶ್ ಇದೆ. ಹೌದಾ? ನೋಡಿ ಸೆಕೆಂಡ್ ಒನ್ಗೆ ನಾವು ಎ ಮೈನಸ್ ಬಿ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ನೋಡಿ ಎ ಅಂದ್ರೆ ಎಷ್ಟು ಬಂದಿತ್ತು, 3 -1 0 4 2 1, 3 -1 0 4 2 1 ಮೈನಸ್. ನೋಡಿ ಬಿ ಅಂದ್ರೆ ಏನಿದೆ ಇಲ್ಲಿ -1 2 1 1 2
3 minus 1 2 1 1 2 3 ಹೌದಾ ಹಾಗಾದ್ರೆ a minus b ಏನು ಬರ್ಬೋದು 3 minus of minus 1 ಅಂದ್ರೆ 3 plus 1 3 plus 1 ಅಂದ್ರೆ 4 minus 1 minus 2 ಅಂದ್ರೆ minus 3 0 minus 1 ಅಂದ್ರೆ minus 1 4 minus 1 3 2 minus 2 ಅಂದ್ರೆ 0 1 minus 3 ಅಂದ್ರೆ minus 2 ಹೌದಾಗ ದಟ್ ಇಂಪ್ಲೈಸ್ LHS ಅಲ್ಲಿಗ a minus b ಹೋಲ್ ಡ್ಯಾಶ್ ಅಂದ್ರೆ ಇದು ಟ್ರಾನ್ಸ್ಪೋಸ್ ಬರಿಬೇಕಲ್ಲ ಅಂದ್ರೆ ರೋ ಇರೋದ್ನೆಲ್ಲ ಕಾಲಮ್ 4 minus 3 minus 1 3 0 minus 2 3 ಅನ್ಕೊಂಡಿರ್ತೀನಿ ನೆಕ್ಸ್ಟ್ ನೋಡಿ ಈಗ ನಾವು RHS ಮಾಡ್ಕೋಬೇಕು a ಡ್ಯಾಶ್ ಮೈನಸ್ b ಡ್ಯಾಶ್ ಹೌದಾ ನೋಡಿ a ಡ್ಯಾಶ್ ಅಂದ್ರೆ ಏನು ಕೊಟ್ಟಿದ್ರು 3 4 minus 1 2 0 1 ಹೌದಾ 3 4 minus 1 2 0 1 ಹೌದಾ ಮೈನಸ್ ನೋಡಿ b ಡ್ಯಾಶ್ ಅಂದ್ರೆ ಏನು ಬಂದಿದೆ ಇಲ್ಲಿ minus 1 1 2 2 1 3 ಹೌದಾ minus 1 1 2 2 1 3 ನೋಡಿ ಎರಡು ಸಬ್ಟ್ರಾಕ್ಟ್ ಮಾಡಿದೆ ಅಂದ್ರೆ ಇಲ್ಲಿ ಏನು ಬರುತ್ತೆ 3 minus of minus 1 ಅಂದ್ರೆ 3 plus 1 4 4 minus 1 ಅಂದ್ರೆ 3 minus 1 minus 2 ಅಂದ್ರೆ minus 3 2 minus 2 ಅಂದ್ರೆ 0 0 minus 1 ಅಂದ್ರೆ minus 1 1 minus 3 ಅಂದ್ರೆ minus 2 ಇನ್ ಈಕ್ವೇಶನ್ ನಂಬರ್ 4 ಈಗ 3 ಮತ್ತೆ 4 ಎರಡು ಸೇಮ್ ಬಂದಿದೆ ತಾನೆ ಅದಕ್ಕೆ ಇಲ್ಲಿ ಏನ್ ಬರ್ತೀವಿ ಫ್ರಮ್ 3 and 4 LHS is equal to RHS ಹೌದಾ ಅಂದ್ರೆ that implies a minus b whole dash is equal to a dash minus b dash ಹೌದಾ ನೋಡಿ ಈ ಪ್ರಾಬ್ಲಮ್ ಇಂಪಾರ್ಟೆಂಟ್ ಈ ಪ್ರಾಬ್ಲಮ್ ಎಷ್ಟೊಂದ್ಸಲ ಎಕ್ಸಾಮಿಗೆ 5 ಮಾರ್ಕ್ ಕೇಳಿದ್ದಾರೆ ಆಯ್ತಲ್ಲ ಅಂದ್ರೆ ಇದು ಗೊತ್ತಿರ್ಬೇಕು ನಮಗೆ a plus b whole dash is equal to a dash minus b dash ಹೌದಾ ಆಯ್ತಲ್ಲ ಇದು ನೆಕ್ಸ್ಟ್ ನೋಡ್ಕೊಳ್ಳಿ ಪ್ರಾಬ್ಲಮ್ ನಂಬರ್ 17 18 ಈಸಿ ಇದೆ ಅದೇ ಮಲ್ಟಿಪ್ಲಿಕೇಶನ್ ಕೇರ್ಫುಲ್ ಆಗಿ ಮಾಡ್ಕೋಬೇಕು ಇಲ್ಲಿ ನೋಡಿ 17 18 ಅದನ್ನು ಎಕ್ಸಾಮಿಗೆ 5 ಮಾರ್ಕ್ ಕೇಳ್ಬೋದು ಆ ತರದ್ದು ನೋಡ್ಕೊಳ್ಳಿ ಪ್ರಾಬ್ಲಮ್ ನಂಬರ್ 17 ಇಫ್ a is equal to -2 4 5 ನೋಡಿ ಕಾಲಮ್ ಮ್ಯಾಟ್ರಿಕ್ಸ್ ಅದು ಒಂದೇ ಒಂದು ಕಾಲಮ್ ಇದೆ b is equal to 1 3 -6 ಒಂದು ರೋ ಇದೆ then verify that ab whole dash is equal to b dash into a dash ಹೌದಾ ನೋಡಿ ಕೇರ್ಫುಲ್ ಆಗಿ ಮಾಡ್ಕೊಂಡು ಹೋಗ್ಬೇಕಲ್ಲಿ ಈಗ ನೋಡಿ ಫಸ್ಟ್ ಏನೇನು ಬರ್ಕೊಂಡ್ಬಿಡ್ತೀನಿ ಅಂದ್ರೆ given a is equal to -2 4 5 ಹೌದಾ ದಟ್ ಇಂಪ್ಲೈಸ್ a dash ಏನಾಗ್ಬಿಡುತ್ತೆ ಅಂದ್ರೆ ನೋಡಿ ಅದು ಕಾಲಮ್ ಇದೆ ರೋ ಮಾಡ್ಕೊಂಡ್ಬಿಡ್ತೀನಿ -2 4 5 ಹೌದಾ ಅಂಡ್ given b is equal to ಏನಿದೆ 1 3 -6 ಹೌದಾ ರೋ ಇದೆ b dash ಅಂತ ಹೇಳಿದ್ರೆ ಕಾಲಮ್ ಮಾಡಬೇಕು ಹೌದಾ 1 3 -6 ಹೌದಾ ನೋಡಿ ಒಂದೊಂದನ್ನೇ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು ನೋಡಿ ನಾವು ಎ ಬಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ ಕೇರ್ಫುಲ್ ಆಗಿ ಮಾಡ್ಕೋಬೇಕು ನೋಡಿ ಎ ಬಿನ ಎ ಅಂತ ಹೇಳಿದ್ರೆ -2 4 5 ಬಿ ಅಂತ ಹೇಳಿದ್ರೆ 1 3 -6 ಇಲ್ಲಿ ನೋಡಿ ಆಕ್ಚುಲಿ ಕೇರ್ಫುಲ್ ಆಗಿ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ ಇಲ್ಲಿ ನೋಡಿ ಅಲ್ಲಿ 3 ರೋಸ್ 1 ಕಾಲಮ್ ಇದು ಅಂದ್ರೆ 3 ಕ್ರಾಸ್ 1 ಇದೆ ಇದು 1 ರೋ 3 ಕಾಲಮ್ 1 ಕ್ರಾಸ್ 3 ಅಂದ್ರೆ ಆಕ್ಚುಲಿ ಮಲ್ಟಿಪ್ಲೈ ಮಾಡಿದಾಗ ಒಂದು ಮ್ಯಾಟ್ರಿಕ್ಸ್ ಬರುತ್ತಲ್ಲ ಆ ಮ್ಯಾಟ್ರಿಕ್ಸ್ ಇಂದ ಆರ್ಡರ್ ಏನಾಗಿರುತ್ತೆ ಅಂದ್ರೆ 3 ಕ್ರಾಸ್ 3 ಆಗ್ಬೇಕು ಅಂದ್ರೆ 3 ರೋಸ್ 3 ಕಾಲಮ್ ಬರುತ್ತೆ ಅಲ್ಲಿ ಹೌದಾ ಅದಕ್ಕೆ ಕೇರ್ಫುಲ್ ಆಗಿ ಬರಿಬೇಕು ನೋಡಿ ಈಸಿಯಾಗಿ ಬರಿಬಹುದು ನೋಡಿ ರೋ ಇಂಟು ಕಾಲಮ್ ಮಾಡ್ಕೊಂತೀನಿ ಈಗ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ ಒಂದೇ ಒಂದು ಎಲಿಮೆಂಟ್ ಬರುತ್ತೆ -2 ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ ಒಂದೇ ಒಂದು ಎಲಿಮೆಂಟ್ ಬರುತ್ತೆ -6 ಫಸ್ಟ್ ರೋ ಇಂಟು ಥರ್ಡ್ ಕಾಲಮ್ ಅಂದ್ರೆ 12 ಬರುತ್ತೆ ಹೌದಾ ಸಿಮಿಲರ್ಲಿ
ಸೆಕೆಂಡ್ ರೋ ಅಲ್ಲಿ ಒಂದೇ ಎಲಿಮೆಂಟ್ ಇರೋದು, ಅದಕ್ಕೆ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 4, ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ 12, ಸೆಕೆಂಡ್ ರೋ ಇಂಟು ಥರ್ಡ್ ಕಾಲಮ್ ಅಂದ್ರೆ 24. ಹೌದಾ? ಥರ್ಡ್ ರೋ ಇಂಟು ಫಸ್ಟ್ ಕಾಲಮ್ ಅಂದ್ರೆ 5, ಥರ್ಡ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ 15, ಥರ್ಡ್ ರೋ ಇಂಟು ಥರ್ಡ್ ಕಾಲಮ್ ಅಂದ್ರೆ 30. ಹೌದಾ? ಈಸಿ ಇದೆ ನೋಡಿ. ಇಲ್ಲಿ ಎ ಬಿ ಆಯ್ತು. ಹಾಗಾದ್ರೆ ನೋಡಿ ಎಲ್ ಎಚ್ ಎಸ್ ನಮಗೆ ಎ ಬಿ ಡ್ಯಾಶ್ ಬೇಕು ತಾನೆ. ಹಾಗಾದ್ರೆ ನಾವು ನೋಡಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಅಥವಾ ಎ ಬಿ ಹೋಲ್ ಡ್ಯಾಶ್. ನೋಡಿ ರೋ ಇರೋದನ್ನೆಲ್ಲ ಕಾಲಮ್ ಮಾಡ್ಬೇಕಲ್ಲ, ಅಂದ್ರೆ -2, -6, 12, 4, 12, -24, 5, 15, -30. ನೋಡಿ ನಾವು 1 ಅಂತ ತಗೊಂತೀನಿ. ನೆಕ್ಸ್ಟ್ ನೋಡಿ ಈಗ ಆರ್ ಎಚ್ ಎಸ್ ಅಲ್ಲಿ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಅಲ್ಲ, ಹಾಗಾದ್ರೆ ನಾವು ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಹೌದಾ? ನೋಡಿ ಫಸ್ಟ್ ಬಿ ಡ್ಯಾಶ್ ಅಂದ್ರೆ ಏನಿರೋದು 1, 3, -6 ಇಂಟು ಎ ಡ್ಯಾಶ್ ಅಂದ್ರೆ -2, 4, 5. ನೋಡಿ ಇಲ್ಲೂ ಅಷ್ಟೇ ರೋ ಇಂಟು ಕಾಲಮ್ ಮಾಡ್ಬೇಕು. ಇದನ್ನು 3 x 3 ಬರುತ್ತೆ, ಕೇರ್ಫುಲ್ ಆಗಿ ಮಾಡಬೇಕು. 1 ಇಂಟು -2 ಅಂದ್ರೆ -2, 1 ಇಂಟು 4 ಅಂದ್ರೆ 4, 1 ಇಂಟು 5 ಅಂದ್ರೆ 5, 3 ಇಂಟು -2 ಅಂದ್ರೆ -6, 3 ಇಂಟು 4 ಅಂದ್ರೆ 12, 3 ಇಂಟು 5 ಅಂದ್ರೆ 15, -6 ಇಂಟು -2 ಅಂದ್ರೆ +12, -6 ಇಂಟು 4 ಅಂದ್ರೆ -24, -6 ಇಂಟು 5 ಅಂದ್ರೆ -32. ನೋಡಿ ಇಲ್ಲಿ 1 ಮತ್ತೆ 2 ಕಂಪೇರ್ ಮಾಡಿದೆ ಅಂದ್ರೆ ಎರಡು ಸೇಮ್ ಬರ್ತಿದೆ ಅಲ್ಲ, ಅದಕ್ಕೆ ಇಲ್ಲಿ ಏನ್ ಬರೀಬಹುದು, ಫ್ರಮ್ 1 and 2 LHS is equal to RHS. ಅಂದ್ರೆ that implies AB whole dash is equal to B dash into A dash. ಹೌದಾ? ನೋಡಿ ಇದನ್ನ ಇಂಪಾರ್ಟೆಂಟ್ ಗೊತ್ತಿರಬೇಕು. ನೋಡಿ ಅದೇ ತರ ಎರಡು ಪ್ರಾಬ್ಲಮ್ ಇದೆ, 18 ಮತ್ತೆ 19. ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಟೈಪ್ ಇದೆ, ಟ್ರೈ ಮಾಡಿ. 18 ಬರುತ್ತೆ. ಅಂದ್ರೆ ನಮಗೆ ಅಲ್ಲಿ ರೋ ಇಂಟು ಕಾಲಮ್ ನ ಕರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡೋದು ಗೊತ್ತಾಗಬೇಕು ಇಲ್ಲಿ, ಯಾಕಂದ್ರೆ ಇಲ್ಲಿ 1 ರೋ 1 ಕಾಲಮ್ ಇರ್ತದೆ, ಅದಕ್ಕೆ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ನೋಡಿ ಇಲ್ಲೂ ಅಷ್ಟೇ ಗಿವನ್ A is equal to 1 -4 3, that implies A dash ಅಂದ್ರೆ ಕಾಲಮ್ ನ ರೋ ಮಾಡ್ಕೊಂಡ್ಬಿಡ್ತೀನಿ, 1 -4 3. B is equal to -1 2 1, that implies B dash ಅಂದ್ರೆ ರೋ ನ ಕಾಲಮ್ ಬರಿತೀವಿ, -1 2 1. ಹೌದಾ? ನಾವು ಎ ಬಿ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಎ ಬಿ ಅಂತ ಹೇಳಿದ್ರೆ ಎ ಅಂದ್ರೆ 1 -4 3 ಅಂದ್ರೆ 3 x 1, ಇದು -1 2 1, 1 x 3 ಅಂದ್ರೆ 3 x 3 ಬರುತ್ತೆ. ಟೋಟಲ್ 9 ಎಲಿಮೆಂಟ್ಸ್ ಬರಬೇಕು. 1 ಇಂಟು -1 ಅಂದ್ರೆ -1, ರೋ ಇಂಟು ಕಾಲಮ್. ಹೌದಾ? 1 ಇಂಟು 2 ಅಂದ್ರೆ 2, 1 ಇಂಟು 1 ಅಂದ್ರೆ 1. ಫಸ್ಟ್ ರೋ ಇಂದ 3 ಕಾಲಮ್ ನ ಮಲ್ಟಿಪ್ಲೈ ಮಾಡಿದ್ವಿ. ನೆಕ್ಸ್ಟ್ ನೋಡಿ ಸೆಕೆಂಡ್ ರೋ ಇಂದ ಮಾಡ್ಕೊಂಡು ಹೋಗ್ತೀನಿ. -4 ಇಂಟು -1 ಅಂದ್ರೆ 4, -4 ಇಂಟು 2 ಅಂದ್ರೆ -8, -4 ಇಂಟು 1 ಅಂದ್ರೆ -4, 3 ಇಂಟು -1 ಅಂದ್ರೆ -3, 3 ಇಂಟು 2 ಅಂದ್ರೆ 6, 3 1s 3. ಇದು ಎ ಬಿ ಆಯ್ತು. ಹೌದಾ? ಇದು ನೋಡಿ ಎಲ್ ಎಚ್ ಎಸ್ ಅಲ್ಲಿ ಏನಿರೋದು ಎ ಬಿ ಹೋಲ್ ಟ್ರಾನ್ಸ್ಪೋಸ್. ಹೌದಾ? ಅಂದ್ರೆ ಅಲ್ಲಿ ರೋ ಇರೋದನ್ನೆಲ್ಲ ಕಾಲಮ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. -1 2 1, 4 -8 -4, -3 6 3. ಇದು 1 ಅಂತ ಹೇಳ್ತೀವಿ ಅಷ್ಟೇ. ಈಗ ನೋಡಿ ನಾವು ಆರ್ ಎಚ್ ಎಸ್ ಅಲ್ಲಿ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಇದೆ. ಹೌದಾ? ನೋಡಿ ಇದನ್ನ ಯಾವ ತರ ಮಾಡ್ಕೊಂತೀವಿ ಅಂತೇಳಿ ಈಸಿ ಇದೆ.
ನೋಡಿ ಬಿ ಡ್ಯಾಶ್ ಅಂದ್ರೆ ಏನ್ ಕೊಟ್ಟಿರೋದು -1 2 1 ಅಲ್ಲ ಇಂಟು ನೋಡಿ ಎ ಡ್ಯಾಶ್ ಅಂದ್ರೆ ಏನಿದೆ 1 -4 3 ಸೇಮ್ ರೋ ಇಂಟು ಕಾಲಮ್ ಮಾಡೋದು -1 ಇಂಟು 1 ಅಂದ್ರೆ -1 -1 ಇಂಟು 4 ಅಂದ್ರೆ 4 -1 ಇಂಟು 3 ಅಂದ್ರೆ -3 ನೆಕ್ಸ್ಟ್ 2 ಇಂದ ಮಾಡ್ಕೊಂಡು ಹೋಗೋದು 2 ಇಂಟು 1 ಅಂದ್ರೆ 2 2 ಇಂಟು -4 ಅಂದ್ರೆ -8 2 ಇಂಟು 3 ಅಂದ್ರೆ 6 1 ಇಂದ ಮಾಡಿದೆ ಅಂದ್ರೆ 1 -4 3 ಇಷ್ಟು ಬರುತ್ತಲ್ಲ ಇದನ್ನ 2 ಅಂತ ತಗೊಂತೀನಿ ನೋಡಿ 1 and 2 ನೋಡ್ಕೊಂಡೇನ್ರಿ ಈಗ ಫ್ರಮ್ 1 and 2 ಎರಡು ಸೇಮ್ ಇದೆ ಅಲ್ಲ LHS is equal to RHS ಅಂದ್ರೆ that is AB whole dash is equal to B dash into A dash ಆಯ್ತಲ್ಲ ನೆಕ್ಸ್ಟ್ ನೋಡಿ ಸೇಮ್ ಟೈಪ್ 19 ನಾವು ಹೋಮ್ ವರ್ಕ್ ತಗೊಂಡ್ರಿ ಮಾಡ್ಕೋಬಹುದು ಸೇಮ್ ಟೈಪ್ ಇದೆ ಇದು ಟ್ರೈ ಮಾಡ್ಬೋದು ಆಯ್ತಲ್ಲ ನೋಡಿ ಇಲ್ಲಿ ಮಾಡ್ಕೊಂಡ್ವಲ್ಲ ಇಷ್ಟು ಇಂಪಾರ್ಟೆಂಟ್ ಇದು ಈ ತರ ಪ್ರಾಬ್ಲಮ್ಸ್ ಎಕ್ಸಾಮಿಗೆ ಜಾಸ್ತಿ 5 ಮಾರ್ಕಿಗೆ ಕೇಳ್ತಾ ಇದಾರೆ ಗೊತ್ತಿರ್ಬೇಕಿದು ಆಯ್ತಲ್ಲ ಇಲ್ಲಿ ಅಂದ್ರೆ ಮಲ್ಟಿಪ್ಲಿಕೇಶನ್ ಮತ್ತೆ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಇಂದ ಎಷ್ಟೊಂದ್ಸಲ ಎಕ್ಸಾಮಿಗೆ 5 ಮಾರ್ಕಿಗೆ ಕೇಳ್ತಾ ಇದಾರೆ ಹೌದಾ ಪ್ರಾಕ್ಟೀಸ್ ಮಾಡ್ಕೊಂಡಿರಿ ನೋಡಿ ಉಳಿದಿರೋ ಪ್ರಾಬ್ಲಮ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ಕೊತೀನಿ ಆಯ್ತಲ್ಲ ಥ್ಯಾಂಕ್ ಯು